ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವತಾ. ಗಜಾನನಂ ಭೂತಗಣಾದಿಸೇವಿತಂ ಕಪಿಸ್ತಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನಲ್ನಿಂದ ನಮಸ್ಕಾರಗಳು. ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ. ಬನ್ನಿ ವೀಕ್ಷಕರೇ, ಇಂದಿನ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, 2026ರಲ್ಲಿ ಈ 5 ರಾಶಿಯವರಿಗೆ ಸ್ವಂತ ಮನೆ ಖರೀದಿಸುವ ಯೋಗ. ಸ್ವಂತ ಮನೆ ಅಷ್ಟೇ ಅಲ್ಲ ವೀಕ್ಷಕರೇ, ಸ್ವಂತ ವಾಹನವು ಖರೀದಿಸುವ ಯೋಗ ಇದೆ. ವೀಕ್ಷಕರೇ, 2026ರ ಹೊಸ ವರ್ಷ ಆರಂಭವಾಗಲಿದೆ. ಮುಂಬರುವ ವರ್ಷವು ತಮಗೆ ಶುಭವನ್ನು ತರಲಿದೆ ಎಂಬುದೇ ಎಲ್ಲರ ಆಶಯ. ಆದರೆ ಜ್ಯೋತಿಷ್ಯದ ಪ್ರಕಾರ 2026ರಲ್ಲಿ ಬದಲಾಗುತ್ತಿರುವ ಗ್ರಹಗಳ ಚಲನೆಗಳು ಮುಂಬರುವ ದಿನಗಳು ಏನನ್ನು ತರುತ್ತವೆ ಎಂಬುದನ್ನು ನಿರ್ಧರಿಸಬಹುದು. ಅದೇ ರೀತಿ 2026ರಲ್ಲಿ ಯಾವ ರಾಶಿಯವರಿಗೆ ಕನಸಿನ ಮನೆ ಖರೀದಿ ಮಾಡುವ ಯೋಗವಿರುತ್ತದೆ, ಯಾರ ಲಕ್ ಕುಲಾಯಿಸಲಿದೆ ಎಂಬುದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದೆ. ವೀಕ್ಷಕರೇ, 2025ರ ಹೊಸ ವರ್ಷ ಆರಂಭವಾಗಲಿದೆ. ಮುಂಬರುವ ವರ್ಷವು ತಮಗೆ ತಾವು ನಿರೀಕ್ಷಿಸುವ ಶುಭವನ್ನು ತರಲಿ ಎಂದು ಎಲ್ಲರೂ ಬಯಸುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಬದಲಾಗುತ್ತಿರುವ ಚಲನೆಗಳು ಮುಂಬರುವ ದಿನಗಳು ಸಂತೋಷವನ್ನು ತರುತ್ತವೆಯೇ ಅಥವಾ ಸವಾಲುಗಳನ್ನು ತರುತ್ತವೆಯೇ ಎಂಬುದನ್ನು ನಿರ್ಧರಿಸಬಹುದು. ಅದೇ ರೀತಿ ಈ ವರ್ಷವು ಹಲವಾರು ಪ್ರಮುಖ ಗ್ರಹಗಳ ಬದಲಾವಣೆಗಳು ಮತ್ತು ಶುಭ ಯೋಗಗಳೊಂದಿಗೆ ಪ್ರಾರಂಭವಾಗುತ್ತದೆ. ಇದು ಎಲ್ಲ 12 ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುತ್ತದೆ. ವೀಕ್ಷಕರೇ, ಜ್ಯೋತಿಷ್ಯದ ಪ್ರಕಾರ ಈ 5 ರಾಶಿಯವರು ಹೊಸ ವರ್ಷದಲ್ಲಿ ಭೌತಿಕ ಸೌಕರ್ಯಗಳನ್ನು ಅನುಭವಿಸಲಿವೆ. ಶುಕ್ರನ ವಿಶೇಷ ಆಶೀರ್ವಾದದಿಂದ ಆಶೀರ್ವದಿಸಲ್ಪಡುವ ಈ ರಾಶಿಯವರು 2026ರಲ್ಲಿ ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವ ಕನಸುಗಳು ನನಸಾಗಬಹುದು. ಆ ಲಕ್ಕಿ ರಾಶಿಗಳು ಯಾವುವು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಮೊದಲನೇ ರಾಶಿ ಸಿಂಹರಾಶಿ. 2026ರಲ್ಲಿ ಸಿಂಹ ರಾಶಿಯವರು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ಕಾಣುತ್ತಾರೆ. ದೀರ್ಘಕಾಲದಿಂದ ಮನೆ ಅಥವಾ ಫ್ಲ್ಯಾಟ್ ಖರೀದಿಸಲು ಯೋಜಿಸುತ್ತಿರುವ ಸಿಂಹ ರಾಶಿಯವರ ಕನಸು 2026ರಲ್ಲಿ ನನಸಾಗಬಹುದು. ಮನೆ ಖರೀದಿಸಲು ಅಥವಾ ಭೂಮಿಯಲ್ಲಿ ಹೂಡಿಕೆ ಮಾಡಲು ಈ ವರ್ಷ ಉತ್ತಮ ಸಮಯವೆಂದು ಹೇಳಬಹುದು. ಈ ಸಮಯದಲ್ಲಿ ನೀವು ಯಾವುದೇ ವಿವಾದಿತ ಭೂಮಿ ಅಥವಾ ವಿವಾದಿತ ಮನೆಯನ್ನು ಖರೀದಿಸದಿದ್ದರೆ ಈ ವರ್ಷ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಆದರೆ ನೀವು ಆಕಸ್ಮಿಕವಾಗಿ ಅಥವಾ ತಿಳಿಯದೆ ಅಂತಹ ಆಸ್ತಿಯನ್ನು ಖರೀದಿಸಿದರೆ ಕೆಲವು ತೊಂದರೆಗಳ ನಂತರ ಗ್ರಹಗಳ ಸ್ಥಾನಗಳು ನಿಮ್ಮ ಪರವಾಗಿರುತ್ತವೆ. ಈ ವರ್ಷ ಮಂಗಳನು ನಿಮಗೆ ಸರಾಸರಿ ಫಲಿತಾಂಶಗಳನ್ನು ತರಬಹುದು, ಆದರೆ ಗುರುವು ನಿಮ್ಮ ಪರವಾಗಿರುತ್ತಾನೆ. ಆದ್ದರಿಂದ ಇದು ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ಎದುರಿಸುವುದನ್ನು ತಡೆಯುತ್ತದೆ. ಎರಡನೇ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಅದೃಷ್ಟದಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಸ್ವಂತ ಮನೆ ಹೊಂದುವ ಇವರ ಕನಸು ಈ ವರ್ಷ ನನಸಾಗಬಹುದು. ಏಕೆಂದರೆ 4ನೇ ಮನೆಯ ಅಧಿಪತಿ ಶನಿ ಈ ಅವಧಿಯಲ್ಲಿ 6ನೇ ಮನೆಯಲ್ಲಿರುತ್ತಾನೆ. ಇದರ ಪರಿಣಾಮವಾಗಿ ರಿಯಲ್ ಎಸ್ಟೇಟಿಗೆ ಸಂಬಂಧಿಸಿದ ಬಾಕಿ ಇರುವ ನ್ಯಾಯಾಲಯದ ಪ್ರಕರಣಗಳು ಬಗೆಹರಿಯುತ್ತವೆ. ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸಲು ಇರುವ ಅಡೆತಡೆಗಳು ದೂರವಾಗುತ್ತವೆ. ನಿಮಗೆ ಉತ್ತಮ ಕಾನೂನು ಬೆಂಬಲ ಸಿಗುತ್ತದೆ. ವಿಶೇಷವಾಗಿ ಕಾನೂನು ಕ್ಷೇತ್ರದಲ್ಲಿ, ಅಂದರೆ ರಿಯಲ್ ಎಸ್ಟೇಟಿಗೆ ಸಂಬಂಧಿಸಿದ ಯಾವುದೇ ನ್ಯಾಯಾಲಯದ ಪ್ರಕರಣಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ನಿಮಗೆ ಅನುಕೂಲಕರ ಫಲಿತಾಂಶಗಳು ಸಿಗುತ್ತವೆ. ಮೂರನೇ ರಾಶಿ ಮಕರ ರಾಶಿ. 2026ರಲ್ಲಿ ನಿಮ್ಮ ಮನೆ, ಫ್ಲಾಟ್ ಅಥವಾ ವಾಹನ ಖರೀದಿಸುವ
ಯೋಜನೆಗಳು ವೇಗ ಪಡೆಯುತ್ತವೆ. ನೀವು ಯಾವುದೇ ಹಳೆಯ ಆಸ್ತಿ ಹೂಡಿಕೆಗಳನ್ನು ಹೊಂದಿದ್ದರೆ ಈ ವರ್ಷ ನೀವು ಅವುಗಳಿಂದ ಗಮನಾರ್ಹ ಲಾಭಗಳನ್ನು ಪಡೆಯಬಹುದು. ಭೂಮಿ ಮತ್ತು ಕಟ್ಟಡಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ಅನುಭವಿಸುವಿರಿ. ಈ ವರ್ಷ ನಿಮ್ಮ 4ನೇ ಮನೆ ಯಾವುದೇ ಸಕಾರಾತ್ಮಕ ಗ್ರಹಗಳ ಪ್ರಭಾವಕ್ಕೆ ಒಳಗಾಗಿರುವುದಿಲ್ಲ. ಇದರ ಪರಿಣಾಮವಾಗಿ ಭೂಮಿ ಮತ್ತು ಕಟ್ಟಡಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ನೀವು ಲಾಭ ಮತ್ತು ಯಶಸ್ಸು ಎರಡನ್ನೂ ಸಾಧಿಸುವಿರಿ. ನೀವು ಭೂಮಿ ಅಥವಾ ಆಸ್ತಿ ವ್ಯವಹಾರದಲ್ಲಿ ಹೋರಾಡುತ್ತಿದ್ದರೆ ಆ ಸಮಸ್ಯೆಗಳು ಈಗ ಬಗೆಹರಿಯುತ್ತವೆ. ಮನೆ ಅಥವಾ ಕಟ್ಟಡಗಳನ್ನು ನಿರ್ಮಿಸುವಲ್ಲಿ ನೀವು ಪದೇ ಪದೇ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ನೀವು ಈಗ ಯಶಸ್ಸನ್ನು ಸಾಧಿಸುವಿರಿ. 4ನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಕಡಿಮೆ ಬೆಲೆಗೆ ಮನೆ ಅಥವಾ ಭೂಮಿಯನ್ನು ಖರೀದಿಸುವ ಅವಕಾಶ ಸಿಗಬಹುದು. ಆಸ್ತಿಗೆ ಸಂಬಂಧಿಸಿದ ನ್ಯಾಯಾಲಯದ ಪ್ರಕರಣಗಳು ಅವರ ಪರವಾಗಿ ಇರುತ್ತವೆ. ಈ ಅವಧಿಯಲ್ಲಿ ಗುರುವಿನ ಪ್ರಭಾವವು 5ನೇ ಮನೆಯ ಮೇಲೆ ಇರುತ್ತದೆ. ಆದ್ದರಿಂದ ನೀವು ವಿವಾದಿತ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಬಹುದು. ಇದಲ್ಲದೆ ನೀವು ಈಗಾಗಲೇ ಹೊಂದಿರುವ ಆಸ್ತಿಯ ಬಗ್ಗೆ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಇದು ಕೂಡ ಬಗೆಹರಿಯಲಿದೆ. 5ನೇ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ವೆಚ್ಚಗಳು ಹೆಚ್ಚಾಗುತ್ತವೆ, ಆದರೆ ಸಾಕಷ್ಟು ಆದಾಯವು ನಿರಂತರವಾಗಿ ಹರಿದು ಬರುತ್ತದೆ. ನೀವು ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಹೂಡಿಕೆ ಮಾಡಬಹುದು. ಈ ವರ್ಷ ಮನೆ ಖರೀದಿಸಲು ಸಾಧ್ಯವಾಗಬಹುದು. ನೀವು ಆಸ್ತಿ ಖರೀದಿಗೆಂದು ಹಣವನ್ನು ಉಳಿಸಿದ್ದರೆ ಯಾವುದೇ ವಿವಾದಗಳಲ್ಲಿ ಭಾಗಿಯಾಗದ ಭೂಮಿ ಅಥವಾ ಜಮೀನನ್ನು ನೀವು ಖರೀದಿಸಬಹುದು. ಈ ವರ್ಷದ ಬಹುಪಾಲು ರಾಹು ನಿಮ್ಮ 4ನೇ ಮನೆಯ ಮೇಲೆ ದೃಷ್ಟಿ ಇಡುತ್ತಾನೆ. ಆದ್ದರಿಂದ ಮೋಸದ ವ್ಯವಹಾರಗಳನ್ನು ಮಾಡುವುದು ದುಬಾರಿಯಾಗಬಹುದು. ಒಟ್ಟಾರೆಯಾಗಿ ಈ ವರ್ಷ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ಸಮಸ್ಯೆಗಳು ಇರುವುದಿಲ್ಲ. ಆದರೆ ವೀಕ್ಷಕರೇ, ನೀವು ಹೆಚ್ಚು ಜಾಗರೂಕರಾಗಿರಬೇಕು.